ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ದ ಲ್ಯಾಂಡ್ ಸರ್ವೆ ಕಂಟಿನ್ಯೂಯೇಷನ್ ಮಾಡೋಣ ಅಂತ. ಇಟ್ ಈಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸೀಕ್ವೆನ್ಸ್ ಅಂಡ್ ಇಟ್ಸ್ ಸೀರೀಸ್. ಓಕೆ, ಏನು ಸೀಕ್ವೆನ್ಸ್ ಅಂಡ್ ಇಟ್ಸ್ ಸೀರೀಸ್. ನೋಡಿ, ಸೀಕ್ವೆನ್ಸ್ ಅಂಡ್ ಇಟ್ಸ್ ಸೀರೀಸ್ ಅಂತಂದ್ರೆ ಏನಿಲ್ಲ, ಸಿಂಪಲ್. ಸೀಕ್ವೆನ್ಸ್ ಅಂತಂದ್ರೆ ಏನು? ಒಂದಾದ ನಂತರ ಇನ್ನೊಂದು ನಂಬರ್ ಏನ್ ಬರುತ್ತೆ, ಒಂದಾದ ನಂತರ ನೆಕ್ಸ್ಟ್ ನಂಬರ್ ಏನು, ಅಂದ್ರೆ ಒಬ್ಬರಾದ ನಂತರ ಇನ್ನೊಬ್ರು, ಅವರಾದ ನಂತರ ನೆಕ್ಸ್ಟ್, ಇದೇ ತರ ಒಂದು ಹಾದಿಯಲ್ಲಿ ನಿಂತ್ಕೊಂಡ್ರೆ ಏನ್ ಬರುತ್ತೆ ಆ ಸೀಕ್ವೆನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಕ್ವೆನ್ಸಸ್ ಇದಾವೆ. ಓಕೆ, ಕೆಲವೊಂದು ಮಲ್ಟಿಪ್ಲಿಕೇಶನ್ ಸೀಕ್ವೆನ್ಸ್, ಕೆಲವೊಂದು ಎಡಿಷನ್ ಸೀಕ್ವೆನ್ಸ್, ಕೆಲವೊಂದು ಡಿವಿಷನ್ ಸೀಕ್ವೆನ್ಸ್. ಸೊ ಈ ತರ ವೇರಿಯಸ್ ಟೈಪ್ಸ್ ಆಫ್, ನಮ್ಗೆ ಅರ್ಥಮ್ಯಾಟಿಕ್ಸ್ ಅಲ್ಲಿ ಎಷ್ಟಿದೆ? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಸ್ ವೆಲ್ ಆಸ್ ಡಿವಿಷನ್. ಈ 4 ಆಪರೇಟರ್ಸ್ ಇದಾವೆ. 4 ಆಪರೇಟರ್ಸ್ ಮೇಲೂ ಸಹ ನಾವು ಸೀಕ್ವೆನ್ಸ್ ನ ಫಾರ್ಮ್ ಮಾಡ್ಬೋದು. ಸೊ ಈ ಸೀಕ್ವೆನ್ಸ್ ಅನ್ನು ತಂದಿರೋದು ಯಾರು ಅಂತಂದ್ರೆ ಫಿಬೋನಾಸಿ ಸೀರೀಸ್ ಅನ್ನೋರು ಈ ಸೀಕ್ವೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ನಮ್ಮ ಮ್ಯಾಥಮೆಟಿಕ್ಸ್ ವರ್ಲ್ಡ್ ಅಲ್ಲಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಡೀಪ್ ಇನ್ ಟು ದ ಸೀಕ್ವೆನ್ಸ್. ನೋಡಿ, ಸೀಕ್ವೆನ್ಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಸೀಕ್ವೆನ್ಸ್ ಅಲ್ಲಿ ನಮಗೆ ಎ ಪಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಅದಾದ್ಮೇಲೆ ಜಿ ಪಿ ಅಥವಾ ಜಾಮೆಟ್ರಿಕ್ ಪ್ರೋಗ್ರೆಷನ್ ಜಿ ಪಿ ಅಂತಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಂಡ್ ಹೆಚ್ ಪಿ ಅಂದ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತಾನು ಇನ್ನೂ ಒಂದು ಬರುತ್ತೆ, ದಟ್ ಈಸ್ ಹಾರ್ಮೋನಿಕ್ ಪ್ರೋಗ್ರೆಷನ್. ಟೋಟಲಿ 3 ಇದಾವೆ. ಓಕೆ, ಹೆಚ್ ಪಿ, ಜಿ ಪಿ ಅಂಡ್ ಎ ಪಿ ಗೈಸ್. ಓಕೆ, ಇವೆಲ್ಲ ಪಿ ಅಂತಂದ್ರೆ ಪ್ರೋಗ್ರೆಷನ್, ಹಾರ್ಮೋನಿಕ್, ಜಾಮೆಟ್ರಿಕ್ ಅಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಓಕೆ, ಸೊ ಈಗ ಸೀಕ್ವೆನ್ಸ್ ಅಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಿರೋದು ಏನು ಅಂತಂದ್ರೆ, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಓಕೆ, ಐ ವೋಂಟ್ ಗೋ ಇನ್ ಡೀಟೈಲ್ ಅಂಡ್ ಇನ್ ಡೀಪ್ ಅಬೌಟ್ ಸೀಕ್ವೆನ್ಸಸ್ ಅಲ್ಲಿ ಇನ್ ಡೀಟೈಲ್ ಆಗಿ ಹೋಗಲ್ಲ. ಜಸ್ಟ್ ನಿಮಗೆ ಐಡಿಯಾವನ್ನು ಕೊಡ್ತೀನಿ, ಸೊ ದಟ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನೋಡಿ, ಇಲ್ಲಿ ನೋಡಿ, ನಿಮಗೆ ಈ ನಂಬರ್ ನೋಡಿದ್ರೆ ಏನ್ ಅನ್ಸುತ್ತೆ? ಈ ನಂಬರ್ ನೋಡಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ ನಂಬರ್ಸ್ ನೋಡಿ ಏನ್ ಕೊಟ್ಟಿದ್ದಾನೆ? 2, 4, 6 ಇಲ್ಲ, ಮತ್ತೆ 8, 16, 32 ಈ ತರ ಕೊಟ್ಟಿದ್ದಾನೆ. ಅಪ್ ಟು 1024 ತನಕ ಕೊಟ್ಟಿದ್ದಾನೆ. ಏನಿದು? ದೀಸ್ ನಂಬರ್ಸ್ ಫಾರ್ಮ್ ವಾಟ್ ವಿ ಕಾಲ್ ಎ ಸೀಕ್ವೆನ್ಸ್. ಹೇಗೆ ಸೀಕ್ವೆನ್ಸ್ ಫಾರ್ಮ್ ಆಗುತ್ತೆ ಅಂತಂದ್ರೆ, ನೋಡಿ, ಈ ನಂಬರ್ ಬಂದು 2 ಪವರ್ 0 ಅಥವಾ 2 ಪವರ್ 1 ಅಂತ ಕರಿಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 2 ಸ್ಕ್ವೇರ್, 2 ಕ್ಯೂಬ್, 2 ಪವರ್ 4, 2 ಪವರ್ 5, ಇದೇ ತರ 2 ಪವರ್ 10 ಅಂತ ಅನ್ಕೊಳ್ಳಿ. ಓಕೆ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಸೊ ಹಿಂಗೆ ಕಂಟಿನ್ಯೂಯೇಷನ್ ಆಗಿ ಹಾಕುವಂತ ಹೋಗ್ಬೇಕನ್ಬೋದು. ಓಕೆ, ಇಲ್ಲಿಗೆ ಎಷ್ಟು ಬರುತ್ತೆ? ಇದು 32 ಆದ ನಂತರ 64 ಆದ ನಂತರ 128 ಆದ್ಮೇಲೆ 256 ಆದ್ಮೇಲೆ 512 ಆದ್ಮೇಲೆ 124. ಸೊ ದಿಸ್ ಈಸ್ ಆಕ್ಚುಲಿ ದ ಕರೆಕ್ಟ್ ನಂಬರ್. 1024, 210 ವಿಲ್ ಬಿ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ, ಇದು ಒನ್ ಆಫ್ ದಿ ಸೀರೀಸ್, ಬಟ್ ಇದು ವಿತ್ ರೆಸ್ಪೆಕ್ಟ್ ಟು ದ ಪವರ್ಸ್ ಅಲ್ಲಿ ಇದೆ. ಸೊ ಈ ತರ ಸೀರೀಸ್ ನ ನಾವು ಏನ್ ಸೀರೀಸ್ ಅಂತ ಕರಿತೀವಿ? ಇದರಲ್ಲಿ ಒಂದೊಂದನ್ನ ನಾವು ಟರ್ಮ್ ಅಂತ ಕರಿತೀವಿ. ನೋಡಿ, ಈ ವ್ಯಾಲ್ಯೂನ ನಾವು ಟರ್ಮ್ ಅಂತ, 2 ಈಸ್ ಎ ಟರ್ಮ್, ಒನ್ ಸಿಂಗಲ್ ಟರ್ಮ್. ದಿಸ್ ಈಸ್ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್. ಈ ತರ ಹಲವಾರು ಟರ್ಮ್ಸ್ ನ ನಾವು ನೇಮ್ ಮಾಡದೆ ಫಸ್ಟ್ ಟರ್ಮ್ ನ A1, A2, A3, A4 ಅಪ್ ಟು AN ಅಂತ ಕರಿಬಹುದು. ಓಕೆ, ಈಗ nth ಟರ್ಮ್ ಅಂದ್ರೆ ದ ಲಾಸ್ಟ್ ಟರ್ಮ್ ನ ನಾವು ಕಂಡುಹಿಡಬೇಕು ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಎ ಜನರಲ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಅಂತ ಕರಿತೀವಿ. ಇನ್ ಕೇಸ್ ನಿಮ್ಗೆ nth ಟರ್ಮ್ ಅಂತಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ಎಕ್ಸ್ ಟರ್ಮ್, ಸಮ್ ಎಕ್ಸ್ ಟರ್ಮ್. ಇವಾಗ ಇದು 2 ಪವರ್ 10th, ಸೊ ಅಂದ್ರೆ ಇದು 10th ಟರ್ಮ್ ಆಯ್ತು. ಕರೆಕ್ಟಾ? ಇದು 10th ಟರ್ಮ್ ಆಯ್ತು. ಫಾರ್ ಎಕ್ಸಾಂಪಲ್, ನಾನು 15th ಟರ್ಮ್ ಕಂಡಿಡಿರಿ ಅಂತಂದ್ರೆ 15th ಟರ್ಮ್ ವಿಲ್ ಬಿ ಯುವರ್ ಜನರಲ್ ಟರ್ಮ್ ಆಫ್ ದ ಸೀಕ್ವೆನ್ಸ್. ಓಕೆ, ಸೊ ಇಲ್ಲಿ ನೋಡಿ, ಅದೇ ತರ ಅವ್ರು ಬರೆದಿದ್ದಾರೆ. A1 ಅಂದ್ರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಅಪ್ ಟು nth ಟರ್ಮ್ ಇಸ್ ದ 10th ಟರ್ಮ್. ಓಕೆ, ಈಗ ಡಿಫರೆನ್ಸ್ ಏನಿದೆ? ಡಿಫರೆನ್ಸ್ ಏನಿದೆ? ಇಟ್ಸ್ ಅ 2 ಪವರ್ n minus 1 is the difference. Okay, so let me go to the next main topic on ಅಂತ. ಸೊ ಇದೆಲ್ಲ ಬೋರಿಂಗ್ ಇರುತ್ತೆ, ಫಿಬೊನಾಸಿ ಸೀಕ್ವೆನ್ಸ್. ಓಕೆ, ಐ ವಿಲ್ ಗೋ ಡೈರೆಕ್ಟ್ಲಿ ಇಂಟು ದ ಸೀರೀಸ್ ಅಲ್ಲಿ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಸೀರೀಸ್ ನ ನಾನು ಹೇಳ್ಬೇಕಂತ ಇಷ್ಟಪಡ್ತೀನಿ. A1 ಇಂದ AN ತನಕ ಗಿವನ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನೋಡಿ, A1 ಇಂದ AN ತನಕ ಎಡಿಷನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಬೀಂಗ್ ಆಪರೇಟೆಡ್ ಬೈ ಎಡಿಷನ್ ಆಸ್ ಎ ಪ್ಯಾರಾಮೀಟರ್.
ಈ ತರ ಸೀಕ್ವೆನ್ಸ್ ಕಂಡಾಗ ನಾವೇನಂತ ಕರಿತೀವಿ, ಇಟ್ ಈಸ್ ಅ ಸೀರೀಸ್ ಅಸೋಸಿಯೇಟೆಡ್ ವಿತ್ ದ ಗಿವನ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಈ ತರ ಸೀಕ್ವೆನ್ಸಸ್ ನ ಸೀರೀಸ್ ಅಸೋಸಿಯೇಟೆಡ್ ವಿತ್ ದ ಗಿವನ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಅಥವಾ ನೀವು ಸಮೇಷನ್ ಸೀಕ್ವೆನ್ಸ್ ಅಂತಾನು ಕರಿಬಹುದು. ಥರ್ಸ್ ದ ಸೀರೀಸ್ ಈಸ್ ಅಬ್ರಿವೇಟೆಡ್ ಆಸ್, ಈ ತರ ಇರೋ ವ್ಯಾಲ್ಯೂಸ್ ನ ಅಂದ್ರೆ ಎಲ್ಲಾನು ಆಡ್ ಮಾಡ್ಕೊಂತ ಬಂದ್ರೆ ಫಸ್ಟ್ ನಂಬರ್ ಇಂದ ಲಾಸ್ಟ್ ನಂಬರ್ ತನಕ, ಆಗ ನೀವು ಇದನ್ನ ಹೇಗ್ ಬರಿಬಹುದು, ಸಮೇಷನ್ ಕೆ ಅನ್ನೋದು ಈ ಕೆಳಗಡೆ ಇರೋ ಸಫಿಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಈ ನಂಬರ್ ನಾವು ಸಫಿಕ್ಸ್ ಅಂತ ಕರಿತೀವಿ. ಕೆ ವ್ಯಾಲ್ಯೂ ಫ್ರಮ್ 1 ಟು ಅಪ್ ಟು ಎನ್, ಯಾವುದು ಎ ಬೇಸ್ ಕೆ. ಸೊ ಈ ಕೆ ಪ್ಲೇಸ್ ಅಲ್ಲಿ ನಾವು 1 ಇಂದ ಸ್ಟಾರ್ಟ್ ಮಾಡಿದ್ರೆ ಎಂಡಿಂಗ್ ಅಪ್ ಟು ಎನ್. ಈ ಸಮೇಷನ್ ಅಂತ ಯಾಕೆ ಹಾಕ್ತಿವಿ, ಪ್ರತಿಯೊಂದು ಟರ್ಮ್ ಅಲ್ಲಿ ಇದು ನಥಿಂಗ್ ಬಟ್ ಎ ಫಸ್ಟ್ ಯಾವುದು ನಂಬರ್ ಇನಿಷಿಯಲ್ 1, ನೆಕ್ಸ್ಟ್ ಎಡಿಷನ್ ಬಿಕಾಸ್ ಆಫ್ ದ ಸಮೇಷನ್ ಸಿಂಬಲ್, ಮತ್ತೆ ನೆಕ್ಸ್ಟ್ ನಂಬರ್ ಯಾವುದು A1 ಆದ್ಮೇಲೆ ಏನು 2, A2 ಪ್ಲಸ್ A3 ಪ್ಲಸ್ A4, ಇದೇ ತರ ಅಪ್ ಟು ಎ ಪವರ್ ಎನ್ ತನಕ ಇದೆ ಅಂತ ಅರ್ಥ. ಸೊ ಇದರ ಮೀನಿಂಗ್. ಓಕೆ, ಸೊ ಈಗ ಅವ್ರು ಯಾವ್ದಾದ್ರು ನಿಮಗೆ ಪ್ರಾಬ್ಲಮ್ ಕೊಟ್ಟರು ಅಂತಂದ್ರೆ ನೀವು ಅದನ್ನ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಇಲ್ಲಿ 1 2 3 5 7 ಅಂತ ಕೊಟ್ಟಿದ್ದಾರೆ. ಸೊ ಈ ಸೀರೀಸ್ ಏನ್ ಸಮೇಷನ್ ಆಗುತ್ತೆ, ಟೋಟಲ್ ಸಮೇಷನ್ ವಿಲ್ ಬಿ ಎಡಿಷನ್ ಆಫ್ 16. ಓಕೆ, ಈಗ ಕೊಟ್ಟಿರೋ ಕ್ವಶನ್ಸ್ ನೋಡಿ, ಇಲ್ಲೊಂದು 2 ಕ್ವಶನ್ಸ್ ಇದಾವೆ, ದ ಫಸ್ಟ್ ಕ್ವಶನ್ ಅಂಡ್ ದ ಸೆಕೆಂಡ್ ಕ್ವಶನ್. ಏನ್ ಕೇಳ್ತೀರಾ, ಫಸ್ಟ್ ರೈಟ್ ದ ಫಸ್ಟ್ 3 ಟರ್ಮ್ಸ್ ಯಾವುದು ಇನ್ ಈಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್. ಇದೊಂದು ಸೀಕ್ವೆನ್ಸ್ ಅಂತ ಹೇಳಿದ್ದಾರೆ. ಇದೊಂದು ಈಕ್ವೇಶನ್ ಇಸ್ ಎ ಸೀಕ್ವೆನ್ಸ್ ಅಂಡ್ ಈ ಈಕ್ವೇಶನ್ ಸಹ ಒಂದು ಸೀಕ್ವೆನ್ಸ್. ನಮಗೆ ಏನಾದ್ರೂ ಸೀಕ್ವೆನ್ಸ್ ಅಂತ ಗೊತ್ತಿಲ್ಲ, ಬಟ್ ಅವ್ರ ಫಸ್ಟ್ 3 ಟರ್ಮ್ಸ್ ಅಂತ ಕೇಳಿದಾರೆ ಅಂದ್ರೆ ನಾವು n ಪ್ಲೇಸ್ ಅಲ್ಲಿ ಏನಾಗಬೇಕು, 1 ಫಸ್ಟ್ ಪ್ಲೇಸ್, 2 ಇನ್ ದ ಸೆಕೆಂಡ್ ಪ್ಲೇಸ್, 3 ಇನ್ ದ ಥರ್ಡ್ ಪ್ಲೇಸ್. ಸೊ ಎ ಬೇಸ್ 1 ಅಂತ ಹಾಕಿದ್ರೆ, ಎ ಬೇಸ್ 1 ಅಂತ ಹಾಕಿದ್ರೆ ಎಲ್ಲೆಲ್ಲಿ 2 ಪವರ್ n ಎಲ್ಲಿ n ಇದೆ ಅಲ್ಲಿ 1 ಅಂತ ಹಾಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಪವರ್ n is equals to 2n plus 5. if n is equals to 1, ಆಗ ಏನು ಬರುತ್ತೆ, a1 is equals to 2 if 1 plus 5, 2 plus 5 is how much, 7. ಅದೇ ತರ if n is equals to 2, a2 is equals to how much, 2 2 plus 5 is equals to 2 2 4 plus 5 is how much, 9. ಸೊ ಅದೇ ತರ a3 ಅಂತ ಮಾಡಿದೆ, 2 of 3 plus 5 is equals to 6 plus 5, this is of how much, it is 11. ಸೊ ನಿಮ್ಮ ಸೀಕ್ವೆನ್ಸ್ ಬಂದ್ಬಿಟ್ಟು 7 9 and 11 ಆಗುತ್ತೆ. ಈಗ ಇದನ್ನ ಸಮೇಷನ್ ಮಾಡಿ ಅಂತಾನೂ ಸಹ ನಿಮಗೆ ಕೇಳ್ಬೋದು. ಇಫ್ ಅವ್ರು ಏನಾದ್ರು ಇಲ್ಲಿ ಸಮೇಷನ್ ಅಂತ ಕೊಟ್ಟಿದ್ರೆ, n is equals to starts from 1 and end at 3 ಅಂತ ಕೊಟ್ಟಿದ್ರೆ, then you have to do this addition of all the 3 numbers ಮಾಡಿದ್ರೆ ಎಷ್ಟು ಬರುತ್ತಾ, that will be your answer. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ ಸೆಕೆಂಡ್ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, n-3/4 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಸಹ ಅದೇ ತರ ಮಾಡಬೇಕು, n ಪ್ಲೇಸ್ ಅಲ್ಲಿ 1 ಹಾಕಿ, ಆಗ ನಿಮ್ಗೆ ಫಸ್ಟ್ ವ್ಯಾಲ್ಯೂ -1/2, ಸೆಕೆಂಡ್ ವ್ಯಾಲ್ಯೂ -1/4 ಅಂಡ್ ಥರ್ಡ್ ವ್ಯಾಲ್ಯೂ 0 ಅಂತ ಬರುತ್ತೆ. ಸೊ ಈ 3 ವ್ಯಾಲ್ಯೂಸ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಈ 3 ವ್ಯಾಲ್ಯೂಸ್ನ ಇಟ್ಕೊಂಡು ನಾವೇನ್ ಮಾಡಬೇಕಾಗುತ್ತೆ ಗೈಸ್, ವಿ ಹ್ಯಾವ್ ಟು ಐಡೆಂಟಿಫೈ ಅವರ್ 3 ಟರ್ಮ್ಸ್. ಇದರಲ್ಲಿ ಫಸ್ಟ್ ಟರ್ಮ್ ಈಸ್ a1 ಈಸ್ -1/2, a2 ಈಸ್ -1/4 ಅಂಡ್ a3 ಈಸ್ 0 ಅಂತ ಹೇಳ್ಬಿಟ್ಟು. ಓಕೆ, ಅವ್ರು ನಿಮಗೆ ಕ್ವಶನ್ ಅಲ್ಲಿ ಈ ತರ ಕೇಳಲ್ಲ, ಫೈಂಡ್ ದ ಈ ತರ ಸೀಕ್ವೆನ್ಸ್ ಕೊಟ್ಬಿಟ್ಟು ಫೈಂಡ್ ದ ಥರ್ಡ್ ಟರ್ಮ್ ಇನ್ ದ ಸೀಕ್ವೆನ್ಸ್ ಅಂತ ಕೇಳ್ಬೋದು. ಅಥವಾ ಇದನ್ನ ಕೊಟ್ಬಿಟ್ಟು ಫೈಂಡ್ ದ ಫಿಫ್ತ್ ಟರ್ಮ್ ಇನ್ ದ ಸೀಕ್ವೆನ್ಸ್. ಫಿಫ್ತ್ ಟರ್ಮ್ ಅಂತಂದ್ರೆ ಏನು ಹಾಕ್ಬೇಕು ನೀವು, a5 is equals to 5 - 3/4. ಯಾಕಂದ್ರೆ n ಪ್ಲೇಸ್ ಅಲ್ಲಿ 5 ಹಾಕೋಬೇಕು ಅಷ್ಟೇ. ಸೊ ಅವಾಗ ಎಷ್ಟು ಬರುತ್ತೆ, 2/4 is nothing but 1/2. ಸೊ ಫಿಫ್ತ್ ಟರ್ಮ್ ಆಫ್ ಯುವರ್ ಇಕ್ವೇಶನ್ ಆರ್ ಸೀಕ್ವೆನ್ಸ್ ಈಸ್ ಸೀರೀಸ್ ಈಸ್ ಅಥವಾ ಸೀಕ್ವೆನ್ಸ್ ಈಸ್ 1/2 ಆರ್ ನಥಿಂಗ್ ಬಟ್ ಹಾಫ್. ಅವ್ರು ಇದನ್ನ ವ್ಯಾಲ್ಯೂ ಹಾಕಿ ಸಹ ಕೊಟ್ಟಿರ್ಬೋದು ಗೈಸ್, 0.5. ಸೊ ಇದೇ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬರೋ ಅಂತ ಕ್ವಶನ್ ಈ ತರ ಸೀಕ್ವೆನ್ಸ್ ಅಲ್ಲಿ, ಬೇಸಿಕ್ ಸೀಕ್ವೆನ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಫಾರ್ಮ್ ಆಗುತ್ತೆ. ಓಕೆ, ನೋಡಿ ಅವ್ರು ಅದೇ ಬದಲೇ, ಹೆನ್ಸ್ ದ ಫಸ್ಟ್ 3 ನಂಬರ್ಸ್ ಆರ್ ಸೋ ಅಂಡ್ ಸೋ. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ದ 20th ಟರ್ಮ್ ಆಫ್ ದ ಸೀಕ್ವೆನ್ಸ್ ಡಿಫೈನ್ಡ್ ಬೈ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ. 20th ಟರ್ಮ್ ಏನಂತ ಕೇಳ್ತಿದ್ದಾರೆ, ಕ್ವಶನ್ ಮಾರ್ಕ್. n ಬಂದ್ಬಿಟ್ಟು ಏನು ಮಾಡಬೇಕು, 20 ಆಗ್ಬೇಕು. ಇನ್ನು ಈಕ್ವೇಶನ್ ಅಲ್ಲಿ ಹಾಕಿ ಆಗ ನಿಮ್ಗೆ ಬರೋ ವ್ಯಾಲ್ಯೂ ಏನು, -7866. ಸೊ ಇದನ್ನೆಲ್ಲ ನೀವು ಮಲ್ಟಿಪ್ಲಿಕೇಶನ್ ಮಾಡೋದ್ರಲ್ಲಿ ಫಾಸ್ಟ್ ಇರ್ಬೇಕು ಗೈಸ್. ನೋಡಿ ಎಲ್ಲಿ n ಇದೆ ಅಲ್ಲಿ 20 ಹಾಕಿದ್ದಾನೆ, 20 - 1, 2 - 20 ಮತ್ತೆ 3 + 20. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ -7866 ಅಂತ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ, ಲೆಟ್ ದ ಸೀಕ್ವೆನ್ಸ್ an ಬಿ ಡಿಫೈನ್ಡ್ ಆಸ್ ಫಾಲೋಸ್. ಓಕೆ, ಈ ತರ ಕೊಟ್ಟಿದ್ದಾರೆ, ಅಂಡ್ ಫೈಂಡ್ ಫಸ್ಟ್ 5 ಟರ್ಮ್ಸ್ ಅಂಡ್ ರೈಟ್ ಕರಸ್ಪಾಂಡಿಂಗ್ ಸೀರೀಸ್. ಸೊ ಫಸ್ಟ್ 5 ಟರ್ಮ್ಸ್ ನ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ a1 ಬಂದ್ಬಿಟ್ಟು ಏನು 1 ಇದೆ, an ಬಂದ್ಬಿಟ್ಟು ಏನು n-1 + 2 ಅಂತ ಕೊಟ್ಟಿದ್ದಾನೆ. ವೇರ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ n ಈಸ್ ಈಕ್ವಲ್ಸ್ ಟು 2 ಇರ್ಬೋದು ಅಥವಾ ಗ್ರೇಟರ್ ದೆನ್ 2 ಇರ್ಬೋದು. ಅಂದ್ರೆ
ಈ ಇಕ್ವೇಶನ್ ಯಾವ್ದಕ್ಕೆ ಅಪ್ಲಿಕೇಬಲ್? ಓನ್ಲಿ ಫಾರ್ n ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2 ಆರ್ ಈಕ್ವಲ್ ಟು 2 ಆರ್ n ಈಸ್ ಈಕ್ವಲ್ಸ್ ಟು 2 ಅಥವಾ n ಈಸ್ ಗ್ರೇಟರ್ ದೆನ್ 2 ಎರಡಕ್ಕೂ ಇದು ಅಪ್ಲಿಕೇಬಲ್. ಅಂಡ್ ಸಾರಿ ಆರ್ ಅಲ್ಲ ಅಂಡ್. ಸೊ ಆಗಿದ್ದಾಗ ಏನ್ ಮಾಡಬೇಕು? a2 ಅಂತ ಹಾಕಿದಾಗ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? a2 minus 1 is a1 plus 2. a1 ವ್ಯಾಲ್ಯೂ ಎಷ್ಟು? 1. 1 plus 2 is how much? It is 3. ಸೊ ಅದೇ ತರ a3 ಫೈಂಡ್ ಔಟ್ ಮಾಡಬೇಕು. a3 ಫೈಂಡ್ ಔಟ್ ಮಾಡಿದ್ರೆ a2 plus 2 ಅಂತ ಬರುತ್ತೆ. ಅದೇ ತರ a4 ಫೈಂಡ್ ಔಟ್ ಮಾಡಿದ್ರೆ ಏನ್ ಬರುತ್ತೆ? a3 plus 2. ಅದೇ ತರ ಈ ಫಾರ್ವರ್ಡ್ ಮಾಡ್ಕೊಂತ ಹೋದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಅಪ್ ಟು 5 ಟರ್ಮ್ಸ್ ಈ ತರ ಬರುತ್ತೆ ಗೈಸ್. ಓಕೆ, ಈ 4 ಟರ್ಮ್ಸ್ ಎಲ್ಲಾನು ಎಡಿಷನ್ ಮಾಡಿದೆ ಅದು ದಿಸ್ ವಿಲ್ ಬಿ ಯುವರ್ ಕರೆಸ್ಪಾಂಡಿಂಗ್ ಸೀರೀಸ್. ಓಕೆ, ನೋಡಿ ಗೈಸ್, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೀಕ್ವೆನ್ಸಸ್ ಇದಾವೆ. ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಸೀಕ್ವೆನ್ಸಸ್ನ ಒಂದು ಕಡೆ ಬರ್ಕೊಳ್ಳಿ. ಆ್ಯಂಡ್ ಈ ಸೀಕ್ವೆನ್ಸ್ ಅಲ್ಲಿ ಫೈಂಡ್ ದ 5 ಟರ್ಮ್ಸ್ ಅಂತ ಕೇಳಿದರೆ ನಾನು ಆ ಥರ ಕೇಳಲ್ಲ ನಿಮಗೆ. ಫೈಂಡ್ ಸೆಕೆಂಡ್ ಟರ್ಮ್, 5th ಟರ್ಮ್ ಆ್ಯಂಡ್ 7th ಟರ್ಮ್. ಅವು 3 ಫೈಂಡ್ ಮಾಡಿ ಈ ಸೀರೀಸಸ್ ಅಲ್ಲಿ ಏನು ಬರುತ್ತೆ ವ್ಯಾಲ್ಯೂಸ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ, ಸೊ ನಾನು ಈ ಪರ್ಟಿಕ್ಯುಲರ್ ಈಕ್ವೇಶನ್ದು ಮಾತ್ರ ಮಾಡ್ತೀನಿ. a base n minus 1 to the power of n minus 1 and 5 to the power of n plus 1. ಸೊ ಇದನ್ನ if n is equals to 1 ಅಂತ ತಗೊಂಡ್ರೆ ಏನು ಬರುತ್ತೆ? minus 1 to the power of 1 minus 1 and 5 to the power of 1 plus 1. ಸೊ ಅವಾಗ ಏನು ಬರುತ್ತೆ? minus 1 to the power of 0, anything to the power of 0 is 1 into ಇದು 5 ಸ್ಕ್ವೇರ್ ಆಗುತ್ತೆ ಎಷ್ಟು? 25. ಸೊ 1 into 25 is how much? It's 25. ಸೊ ಇದು ಫಸ್ಟ್ ವ್ಯಾಲ್ಯೂ. ಸೊ ನನಗೆ ಬೇಕಾಗಿರೋದೇನು? ಐ ನೀಡ್ ಎ ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಅಂದಾಗ ಏನು ಮಾಡಬೇಕು? ಎನ್ ಪ್ಲೇಸಲ್ಲಿ ನಾನು 2 ಹಾಕ್ಬೇಕಷ್ಟೇ. 2 minus 1 ಏನು ಬರುತ್ತೆ? 1 ಬರುತ್ತೆ. ಸೊ minus 1 to the power of 1 is minus 1. ಸೊ ಇದೇನಾಗುತ್ತೆ? ಇಲ್ಲಿ 2 ಅಂತ ಹಾಕಿದಾಗ ಇಲ್ಲಿ 3 ಆಗುತ್ತೆ. ಸೊ 5 ಕ್ಯೂಬ್ is ಎಷ್ಟು? 125. ಸೊ 125 into minus 1 is minus 125 will be your second term. ಸೊ ಇದೇ ಥರ ನೀವು 5th and 7th ಟರ್ಮ್ನ ಫೈಂಡ್ ಔಟ್ ಮಾಡಿ ಗೈಸ್. ಸೊ ಏನಂತಾರೆ, ಟಫ್ ಏನಿರಲ್ಲ, ಸೀಕ್ವೆನ್ಸ್ ಅಂತಂದರೆ ಈಸಿನೇ ಇರುತ್ತೆ, ನೀವು ಮಾಡಿದ್ರಲ್ಲಿ ಹೋಗುತ್ತೆ ಗೈಸ್. ಓಕೆ, ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಚೆನ್ನಾಗಿ ಮಾಡಿ, ಪ್ರಿಪೇರ್ ಮಾಡಿ. ಆ್ಯಂಡ್ ನೆಕ್ಸ್ಟಲ್ಲಿ ನಾವು ಅರ್ಥಮೆಟಿಕ್ ಸೀರೀಸ್ ಕ್ಲಾಸಸ್ಸನ್ನು ಮಾಡೋಣ ಅಂತ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಯಾರ್ಯಾರು ನನ್ನ ವೀಡಿಯೋವನ್ನು ಮೊದಲಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕುವಂತಹ ಪ್ರತಿ ವೀಡಿಯೋಸು ನಿಮಗೆ ಅಪ್ಡೇಟ್ ಸಿಗುತ್ತೆ. ಹಾಗೂ ಈ ವಿಡಿಯೋನಲ್ಲಿ ಮಾಡಿರೋಂತಹ ಮಾಹಿತಿ ನಿಮಗೆ ಲೈಕ್ ಆಯಿತು ಅಂತಂದರೆ ಜಸ್ಟ್ ಬೇಸಿಕ್ ಸಪೋರ್ಟ್ ಸೀಕ್ವೆನ್ಸ್ ನಾನು ಹೇಗೆ ಮಾಡಿರೋದು, ಪ್ರಾಬ್ಲಮ್ಸ್ ಏನು ಮಾಡೋದು ತುಂಬ ಇದೆ. ಸೊ ಈ ಸೀಕ್ವೆನ್ಸ್ ಚಾಪ್ಟರ್ ನಾನು ಮಾಡಿರುವಂಥ ಬೇಸಿಕ್ಸ್ ನಿಮ್ಗೆ ಲೈಕ್ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ದಯಮಾಡಿ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಗೈಸ್ ಫಾರ್ ಬೆಟರ್ ರೀಚ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸೊ ದಟ್ ನಿಮ್ಮೆಲ್ಲರಿಗೂ ಗೆಳೆಯರಿಗೂ ಗೊತ್ತಾಗಲಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಮೆಲ್ಲ ಗೆಳೆಯರಿಗೂ ಗೊತ್ತಾಗುತ್ತೆ that we are preparing ಅಂತೇಳಿ. Okay, I wish you all the best guys. See you in the next session.